ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ವಿಫಲವಾಗಿದೆ. ಸಾಕಷ್ಟು ಹಣ ಖರ್ಚು ಮಾಡಿಯೂ ಗ್ರಾಮಸ್ಥರಿಗೆ ಒಂದು ದಿನವೂ ಕುಡಿಯುವ ನೀರು ಸಿಗುವುದಿಲ್ಲ. ಗ್ರಾಮದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸಕೋಟೆ ಗ್ರಾಮದಲ್ಲಿ ಒಟ್ಟು 250 ಮನೆಗಳಿವೆ. ಜೆಜೆಎಂ ಯೋಜನೆಯಡಿ ಕಳೆದ 1.5 ವರ್ಷದ ಹಿಂದೆ ಕಾಮಗಾರಿ ಪ್ರಾರಂಭವಾಗಿದ್ದು, ಈವರೆಗೆ ಕೇವಲ 150 ಮನೆಗಳಿಗೆ ಮಾತ್ರ ಕುಡಿಯುವ ನೀರಿನ ನಲ್ಲಿ ಅಳವಡಿಸಲಾಗಿದೆ. ಇನ್ನುಳಿದ 100ಕ್ಕೂ ಹೆಚ್ಚು ಮನೆಗಳಿಗೆ ನಲ್ಲಿಯೇ ಅಳವಡಿಸಲಿಲ್ಲ. ನಲ್ಲಿ ಅಳವಡಿಸಿರುವ 150 ಮನೆಗಳಲ್ಲಿಯೂ ಈವರೆಗೆ ಒಂದೇ ಒಂದು ದಿನವೂ ನೀರು ಹರಿದಿಲ್ಲ. ಪೈಪ್ಲೈನ್ನಲ್ಲಿ ನೀರೇ ಇಲ್ಲ. ಟ್ಯಾಂಕ್ ಕಟ್ಟಿದ್ರು, ಪೈಪ್ ಹಾಕಿದ್ರು, ನಲ್ಲಿ ಫಿಟ್ ಮಾಡಿದ್ರು, ಆದರೆ ಬೋರು ಕೊರೆಸಿ ನೀರು ಬಿಡೋರೇ ಇಲ್ಲ. ಪ್ರತಿದಿನ 2 ಕಿಲೋಮೀಟರ್ ನಡೆದು ಕೆರೆಯ ಹತ್ತಿರವಿರುವ ದೇವಸ್ಥಾನದ ಬಳಿ ಒಂದು ನಲ್ಲಿ ಇದ್ದು, ಆ ನಲ್ಲಿಯಿಂದ 20 ಮನೆಯವರು ದಿನನಿತ್ಯ ನೀರು ತರ್ತಿವೆ. ಇದು ಯಾವ ರೀತಿ ಮನೆ ಮನೆಗೆ ಗಂಗೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಮನೆ ನಲ್ಲಿ ಹಾಕಿರೋವು 100 ನಲ್ಲಿ ಹಾಕಿಲ್ಲ. ಆಮೇಲೆ ಹಾಕಿರೋವಕ್ಕೂ ನೀರು ಬಿಡ್ತಾ ಇಲ್ಲ. ನೀರಿಂದು ಭಾಳ ತೊಂದರೆ ಅನಾನುಕೂಲ ಆಗಿದೆ. ಡೈಲಿ ನೀರು ಬಿಡ್ತಾರೆ. ಡೈಲಿ ನೀರು ಬಿಟ್ಟರೆ ಏನು ಮಾಡ್ತಾರೆ ಅಂದರೆ ಇತ್ತೊಂದು ಸ್ವಲ್ಪ ಬಿಡ್ತಾರೆ. ಅಲ್ಲೂ ಯಾರಿಗೂ ಅಡ್ಜಸ್ಟ್ ಆಗಲ್ಲ. ಯಾರಿಗೂ ಅಡ್ಜಸ್ಟ್ ಆಗುತ್ತೋ ಅಂದರೆ ಅದೇ ಗಲಾಟೆ. ಜೆಜೆಎಂ ಅಲ್ಲಿ ಗೊತ್ತಿಲ್ಲ. ಇಲ್ಲ, ಜೆಜೆಎಂನ ಗೊತ್ತಲೇ ಇಲ್ಲ. ಮನೆಗಳು 100 ನಲ್ಲಿನೇ ಹಾಕಿಲ್ಲ. ಅಲ್ಲಿ ಪಾಯಿಂಟ್ ಮಾಡವನೇ ನಲ್ಲಿ ಹಾಕಿಲ್ಲ. ಬರೀ ಕಾಂಕ್ರೀಟ್ ಮಾಡೋ ಪುಟ್ಕೋಸಿನ ಅವನು ನ್ಯಾಯ ನೆಟ್ಟಿಗೆ ಕೆಲಸ ಮಾಡಿಲ್ಲ. ಈಗ 6 ತಿಂಗಳು ಮೇಲೆ ಆಗಿದೆ ಕೊಂತಂದು ಹಾಕಿ. ಈಗ ಬಂದು ಕೇಳಿದಾಗ PDO ಏನು ಹೇಳ್ತಾರೆ, ಈಗ ಇವಾಗ ಬರ್ತವೆ ಅವಾಗ ಬರ್ತವೆ ಅಂತ ಅವ್ರು ಹೇಳ್ತಾರೆ. ಏನಂದ್ರೆ ನಾವು ಇವಾಗ ಅಲ್ಲಿಂದ ನೀರು ಸಪ್ಲೈ ಮಾಡಬೇಕು. ನಾನು ಅಲ್ಲಿ ಒಂದು ಸ್ವಲ್ಪ ನೆಲ್ಲಿ ನಾನು ಸ್ವಂತಕ್ಕೆ ಬಾತ್ರೂಮ್ಗೆ ಟ್ರೈ ಮಾಡ್ಕೊಂಡಿದ್ದೀನಿ ಬೇರೆ ಕಡೆ ಅಂತ. ಅದಕ್ಕೋಸ್ಕರ ನನಗೆ ಸಪ್ಲೈ ಆಗುತ್ತೆ ಅಷ್ಟೇ. ಬಾತ್ರೂಮಿಗೆ ಪೂರ್ತಿ, ಬೇರೆಗೆ ಎಲ್ಲ ನಾವೆಲ್ಲಿ ಹೋಗಕ್ಕೆ ಈಗ ಮನೆ ತರಿಸ್ಬೇಕು. ನಾವು ಫಿಲ್ಟರ್ ನೀರು ಅಂತ ಯಾವುದೇ ಕಾರಣಕ್ಕೂ ಕುಡಿದಿಲ್ಲ. ನೋಡೋಣ, ಯಾವುದೇ ಸಮಸ್ಯೆ ಇದೆ ಮನೆಗೆ ಹಂಗೆ ಮಾಡಿರೋದ್ರಲ್ಲಿ ಯಾವ ಇಂಜಿನಿಯರ್ ಬಂದು ಮನೆ ತಗೊಂಡು ಪೈಪು ಒಂದು ಸತಿ ನೀರನ್ನು ಸಮೇತ ನಾನು ಇದು ಮಾಡಿ ಆನ್ ಮಾಡಿ ನೋಡಿಲ್ಲ. ಆಲೇ 1 ವರ್ಷ ಆಯ್ತಣ್ಣ. 1 ವರ್ಷ ಆಯ್ತಾ? 1 ವರ್ಷ ಆಯ್ತು. ಬಿಲ್ ಅಷ್ಟೇ ಅವ್ರು ಇದು ಮಾಡ್ತಾರೆ. ಸತೀಶ್ ಎಸ್, CTV ನ್ಯೂಸ್, ಕೊರಟಗೆರೆ.